ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ನ್ಯೂಸ್ 10 ಸುದ್ದಿವಾಹಿನಿ. ನಾನ್ ಕಾವೇರಿ. ಒಂದು ಕಡೆ ಅತಿವೃಷ್ಟಿಯಿಂದ ತತ್ತರಿಸ್ತಾ ಇರೋ ರೈತರು, ಮತ್ತೊಂದು ಕಡೆ ಬೆಳೆಗೆ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರೋ ಅನ್ನದಾತ. ಹತ್ತಾರು ಕನಸು, ನೂರಾರು ಆಸೆ. ಪ್ರತಿ ಬೆವರ ಹನಿನೂ ಕೂಡ ಭೂತಾಯಿ ಮಡಿಲಿಗೆ ಅರ್ಪಿಸಿರೋ ನೇಗಿಲ ಯೋಗಿ. ದುಡಿದು ತಿನ್ನೋ ರೈತರಿಗೆ ಕೆಡಕು ಬಯಸಿದ ಕಿಡಿಗೇಡಿಗಳ ಕೃತ್ಯಕ್ಕೆ ಸಹಿಸಲಾಗದ ನೋವು ಅನುಭವಿಸ್ತಾ ಇರೋ ಈ ರೈತ. ಹೌದು ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಅಂಚಿಬಾರಿಹಟ್ಟಿ ಗ್ರಾಮದ ಯಶವಂತ್ ಎಂಬ ರೈತರು ಸರಿಸುಮಾರು 2 ಎಕರೆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದು, ಈ ಜಮೀನಿನಲ್ಲಿ ಕಳೆದ 1.5 ವರ್ಷದ ಹಿಂದೆ 50 ತೆಂಗಿನ ಸಸಿಗಳನ್ನು ನೆಡುವ ಮೂಲಕ ತೋಟಗಾರಿಕೆ ಬೇಸಾಯವನ್ನ ಮಾಡ್ತಿದ್ದಾರೆ. ಆದರೆ ಶುಕ್ರವಾರ ತಡರಾತ್ರಿ ಯಾರೋ ದುಷ್ಕರ್ಮಿಗಳು ಜಮೀನಿಗೆ ನುಗ್ಗಿ ಜಮೀನಿನಲ್ಲಿದ್ದ 50 ತೆಂಗಿನ ಗಿಡಗಳನ್ನು ಕೂಡ ಸಂಪೂರ್ಣವಾಗಿ ನೆಲಕುರುಳಿಸಿದ್ದಾರೆ. ಇದನ್ನು ಕಂಡ ಜಮೀನಿನ ಮಾಲೀಕನಿಗೆ ತಡೆಯಲಾರದ ನೋವಾಗಿದ್ದು, ಈ ಕೃತ್ಯಕ್ಕೆ ಕಾರಣರಾದ ದುಷ್ಕರ್ಮಿಗಳಿಗೆ ಶಿಕ್ಷೆ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಒಟ್ಟಾರೆ ಇಡೀ ತೋಟವೇ ಸರ್ವನಾಶವಾಗಿದ್ದು, ಈ ಪ್ರಕರಣವನ್ನ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಆದರೆ ಒಂದು ಗಿಡ ಕಡಿಯೋದು ಸುಲಭ, ಅದೇ ಗಿಡವನ್ನ ಬೆಳೆಸಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇನ್ನು ಕಿಡಿಗೇಡಿಗಳ ಕೃತ್ಯಕ್ಕೆ ರೈತನ ಬದುಕು ಮೋರಾ ಬಟ್ಟೆ ಆಗಿದ್ದು, ಆದಷ್ಟು ಬೇಗ ತನಿಖೆ ಮಾಡುವ ಮೂಲಕ ಈ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ 10 ಸುದ್ದಿವಾಹಿನಿ.